ಈ ಸಿನಿಮಾದ ಸ್ಪೆಷಾಲಿಟಿ ಏನು ಗೊತ್ತಾ, ಫಸ್ಟ್ ಹೀರೋ ದೇವದಾಸ್ ಆಗ್ತಾನೆ, ಅವ್ನು ಸರಿ ಹೋಗ್ತಾನೆ, ಆಮೇಲಿಂದ ಹೀರೋಯಿನ್ ದೇವದಾಸಿ ಆಗ್ತಾಳೆ. ಅದ್ಯಾವುದೋ ಕೊಟೇಶನ್ ಐತಲ್ಲ, ನೀ ಕರೆದಾಗ ನಾವು ಬರಲಿಲ್ಲ, ನಾ ಬಂದಾಗ ನೀನಿರಲಿಲ್ಲ ಅಂತ, ಹಂಗಾಯ್ತು. ಒಟ್ನಲ್ಲಿ ಈ ಮೂವಿ ಒಂಥರ ಡ್ರೊಮ್ಯಾಟಿಕ್ ರೊಮ್ಯಾನ್ಸ್ ಮೂವಿ ಗುರು. ಒಂದೊಳ್ಳೆ ಲವ್ ಸ್ಟೋರಿ ಅಂತ ಹೇಳ್ಬಹುದು, ಬಟ್ ಅದು ಕೂಡ ಡೌಟಲ್ಲೇ ಇಟ್ಕೊಬೇಕು. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತೇರಿ ಇಶ್ಕ್ ಮೇ ಇದೊಂದು ಬೇಸಿಕಲಿ ಹಿಂದಿ ಮೂವಿ, ಬಟ್ ತಮಿಳಿನ ಸೂಪರ್ ಸ್ಟಾರ್ ಆದಂಥ ಧನುಷ್ ಅವರು ಈ ಒಂದು ಸಿನಿಮಾದ ಮೈನ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರೋದು ಬಾಲಿವುಡ್ ಬ್ಯೂಟಿ ಕೃತಿ ಸನನ್. ಇನ್ನು ಡೈರೆಕ್ಟರ್ ಬಂದ್ಬಿಟ್ಟು ಆನಂದ್ ಎಲ್ ರಾಯ್. ಶಾರುಖ್ ಖಾನ್ ಅವರ ಝೀರೋ, ಅತ್ರಂಗಿ ರೇ ಇಂಥ ಸಿನಿಮಾಗಳನ್ನ ಅವರು ಪ್ರೀವಿಯಸ್ಸಲ್ಲಿ ಡೈರೆಕ್ಷನ್ನ ಮಾಡಿದ್ದಾರೆ. ಈಗ ಧನುಷ್ ಅವ್ರ ಜೊತೆ ಈ ಒಂದು ಸಿನಿಮಾನ ಮಾಡಿದ್ದಾರೆ. ಸಿನಿಮಾ ಮಾತ್ರ ಒಂದೊಳ್ಳೆ ಫೀಲ್ ಗುಡ್ ಮೂವಿ, ಬಟ್ ಈ ಒಂದು ಲವ್ ಸ್ಟೋರಿ ಕೆಲವೊಬ್ರಿಗೆ ಇಷ್ಟ ಆಗದಲ್ಲೇ ಇರಬಹುದು. ಬಟ್ ಓಲ್ ಸಿನಿಮಾದಲ್ಲಿ ಒಂದು ರಿಯಲಿಸ್ಟಿಕ್ ಅಪ್ರೋಚ್ನ ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಧನುಷ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಔಟ್ ಸ್ಟ್ಯಾಂಡಿಂಗು. ನಿಜವಾಗ್ಲೂ ಗುರು, ಒಂದೊಳ್ಳೆ ಪರ್ಫಾರ್ಮರ್ ಮಾತ್ರ ಧನುಷ್ ಅವರು. ಹಿಂದೆ ಬಂದಂಥ ಕುಬೇರದಲ್ಲೂ ಕೂಡ ಸಖತ್ ಪರ್ಫಾರ್ಮ್ ಮಾಡಿದರು. ಈ ಒಂದು ಸಿನಿಮಾದಲ್ಲೂ ಕೂಡ ಹಂಗೆ ಪರ್ಫಾರ್ಮ್ನ ಮಾಡಿದ್ದಾರೆ. ನಿಜವಾಗ್ಲೂ ಕೆಲವೊಂದು ಸೀನ್ಸಲ್ಲಿ ಎಮೋಷನ್ಸಲ್ಲಿ ಸಖತ್ ಆ್ಯಕ್ಟಿಂಗ್ನ ಮಾಡ್ತಾರೆ. ಅದರಲ್ಲಿ ಆಡಿಯನ್ಸ್ನ ಅವರ ಎಮೋಷನಲ್ಲೇ ಹಿಡಿದಿಟ್ಕೊಳ್ಳೋ ಅಂಥ ಕೇಪಬಿಲಿಟಿ ಇವರಲ್ಲಿದೆ. ಅಷ್ಟೆಲ್ಲ ಕೃತಿ ಸನನ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಅದರಲ್ಲೂ ಧನುಷ್ ಮತ್ತು ಕೃತಿ ಸನನ್ ಅವರ ಜೋಡಿ ಚೆನ್ನಾಗಿ ವರ್ಕ್ ಆಯಿತು ಈ ಒಂದು ಸಿನಿಮಾದಲ್ಲಿ. ನಿಜವಾಗ್ಲೂ ಧನುಷ್ ಅವರು ಒಂದೊಳ್ಳೆ ಗ್ರೇಟ್ ಆರ್ಟಿಸ್ಟು, ಅದರಲ್ಲಿ ಮಾತ್ರ ಯಾವುದೇ ಡೌಟ್ ಇಲ್ಲ. ಇನ್ನು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ನಮ್ಮ ಹೀರೋ ಶಂಕರ್ ಹೆವಿ ಟೆಂಪರ್ ಪರ್ಸನ್ನು. ಅವನ್ನ ಕೂಲ್ ಮಾಡ್ತೀನಿ ಅಂತ ಬರೋದು ಮುಕ್ತಿ ಅಂದರೆ ಕೃತಿ ಸನನ್ನು. ಅವ್ರಿಗೆ ಒಂದು ಥೀಸಿಸ್ ಮಾಡಬೇಕಾಗಿರೋ ಒಂದು ಪ್ರಾಜೆಕ್ಟ್ ಇರುತ್ತೆ, ಅದಕ್ಕಾಗಿ ಇವನ ಕೋಪನ ಕಡಿಮೆ ಮಾಡಿ ನಾನು ಪ್ರೂವ್ ಮಾಡ್ತೀನಿ ಅಂತ ಬರ್ತಾಳೆ ಇಲ್ಲಿ ಮುಕ್ತಿ. ಬಟ್ಟು ಮೊದಲನೇ ಸರಿ ನಮ್ಮ ಶಂಕರ್ ಈ ಥೀಸಿಸ್ ಬಗ್ಗೆ ಒಪ್ಕೊಳ್ಳೋದಿಲ್ಲ. ಬಟ್ ನೀನು ಬೇಕಾದರೆ ನನ್ನ ಲವ್ ಮಾಡು, ನಾನು ಮಾಡೋದಿಲ್ಲ, ನಾನು ನನ್ನ ಪ್ರಾಜೆಕ್ಟ್ ಮಾತ್ರ ಮಾಡ್ಕೊತೀನಿ ಅಂತ ಹೇಳ್ತಾಳೆ. ನಮ್ಮ ಹೀರೋಯಿನೋ ಟ್ರೂ ಆಗಿ ಲವ್ ಮಾಡ್ತಾನೆ ಈ ಮುಕ್ತಿನ. ಬಟ್ ಮುಕ್ತಿ ನಮ್ಮ ಹೀರೋನ ಇಷ್ಟಪಡಲ್ಲ. ಲಾಸ್ಟಲ್ಲಿ ಮುಕ್ತಿ ನಮ್ಮ ಹೀರೋ ಅಂದರೆ ಶಂಕರ್ಗೆ ಸಿಕ್ಕಿದ್ಲ ಅನ್ನೋದೇ ಈ ಒಂದು ಮೂವಿಯ ಮೈನ್ ಸ್ಟೋರಿ ಲೈನು. ಮೇಲ್ಮೇಲೆ ನೋಡ್ಕೊಂಡ್ರೆ ಮಾತ್ರ ಒಳಗಡೆ ಇನ್ನೂ ಸ್ಟೋರಿ ಡೆಪ್ತ್ ಆಗಿದೆ. ಅದನ್ನೆಲ್ಲ ನೀವು ಸಿನಿಮಾನೇ ನೋಡಿ ತಿಳ್ಕೊಬೇಕು. ಒಂಥರ ಇದು ಎಮೋಷನಲ್ ಜರ್ನಿ ಅಂತ ಹೇಳಿದ್ರೆ ಗ್ಯಾರಂಟಿ ತಪ್ಪಾಗಲ್ಲ. ಅದರಲ್ಲೂ ಫಾದರ್ ಎಮೋಷನ್ನು, ಅದರಲ್ಲೂ ಪ್ರಕಾಶ್ ರಾಜ್ ಅವರು ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗೇ ಪ್ಲೇ ಮಾಡಿದ್ದಾರೆ. ಇನ್ನು ಸ್ಕ್ರೀನ್ ಪ್ಲೇನೂ ಕೂಡ ಸಖತ್ತಾಗಿದೆ. ಅದು ಕೂಡ ವಾರ್ ಫೀಲ್ಡಲ್ಲಿ ಫ್ಲ್ಯಾಶ್ ಬ್ಯಾಕ್ ಹೋಗುವಂಥ ಸೀನು, ಅದನ್ನು ಕೂಡ ಧನುಷ್ ಅವರು ರೀಕಾಲ್ ಮಾಡ್ಕೊಳ್ತಕ್ಕಂಥ ಥಿಂಗ್ಸು ಸ್ಕ್ರೀನ್ ಪ್ಲೇನಲ್ಲಿ ಒಂಥರ ಚೆನ್ನಾಗಿ ವರ್ಕೌಟ್ ಆಯಿತು. ಇನ್ನು ಸಾಂಗ್ಗಳು ಡೀಸೆಂಟ್ ಆಗಿದ್ದಾವೆ, ಬ್ಯಾಕ್ಗ್ರೌಂಡ್ ಕೋರು ಕೂಡ ಚೆನ್ನಾಗಿದೆ. ಇನ್ನು ಎಂಡಿಂಗ್ ಕೂಡ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ವೇನೋ, ಓಕೆ ನನಗೆ ವರ್ಕೌಟ್ ಆಯಿತು. ಎಂಡಿಂಗ್ಗೆ ಒಂಥರ ಚೆನ್ನಾಗಿತ್ತು. ಬಟ್ ಈ ಒಂದು ಸಿನಿಮಾ ಕೆಲವೊಬ್ಬರಿಗೆ ಇಷ್ಟ ಆಗದಿಲ್ದೇ ಕೂಡ ಇರ್ಬೋದು. ಬಟ್ ನನಗೆ ಸಿನಿಮಾ ಹಿಡಿಸ್ತು. ಧನುಷ್ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕೃತಿ ಸನನ್ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಿಜವಾಗ್ಲೂ ನಿಮ್ಮನ್ನೊಂದು ಟ್ರಾನ್ಸಲ್ಲಿ ತೊಗೊಂಡೋಗುತ್ತೆ. ಅಷ್ಟೆಲ್ಲ ಸಿನಿಮಾ ಒಂದೊಳ್ಳೆ ಫೀಲ್ನ ತೊಗೊಂಬರುತ್ತೆ. ಮುಂಚೆ ಹಿಂದಿನಲ್ಲಿ ಈ ಒಂದು ಸಿನಿಮಾ ರೆಡಿ ಆಗಿಬಿಟ್ಟು ತಮಿಳಲ್ಲೂ ಕೂಡ ರಿಲೀಸ್ ಆಗಿತ್ತು, ಆಮೇಲೆ ತೆಲುಗುನಲ್ಲಿ ಬಂತು. ಪ್ರಸ್ತುತಕ್ಕೆ ಕನ್ನಡದಲ್ಲಿ ಇಲ್ವೇನೋ, ಬಟ್ OTTನಲ್ಲಿ ಕನ್ನಡದಲ್ಲಿ ಬರುತ್ತೆ. ನಿಮಗೆ ಲ್ಯಾಂಗ್ವೇಜ್ ಅಡ್ಜಸ್ಟ್ ಆದರೆ ಹೋಗಿ ಥಿಯೇಟ್ರಲ್ಲಿ ನೋಡಿ ಸಿನಿಮಾನ, ಇಲ್ಲ ಅಂದರೆ ಕಾಯ್ರಿ OTTನಲ್ಲಿ ನಮ್ಮ ಲ್ಯಾಂಗ್ವೇಜಲ್ಲೇ ಈ ಒಂದು ಸಿನಿಮಾ ಪಕ್ಕ ಬರುತ್ತೆ. IMDbನಲ್ಲೂ ಕೂಡ 7.9 ರೇಟಿಂಗ್ ಇದೆ. ನಿಜವಾಗ್ಲೂ ಈ ಒಂದು ರೇಟಿಂಗು ಈ ಒಂದು ಸಿನಿಮಾಗೆ ವರ್ತೇನೆ. ಒಂದೊಳ್ಳೆ ರೊಮ್ಯಾಂಟಿಕ್ ಲವ್ ಸ್ಟೋರಿ ನೋಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಹೋಗಿ ನೋಡಿ. ಅದರಲ್ಲೂ ಧನುಷ್ ಅವರ ಪರ್ಫಾರ್ಮೆನ್ಸು ಸಿನಿಮಾದ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಪೀಕಲ್ಲಿರುತ್ತೆ, ಅದು ಮಾತ್ರ ನಾನು ಗ್ಯಾರಂಟಿ ಹೇಳಬಲ್ಲೆ. ಇದಾಗಿತ್ತು ನನ್ನ ಒಂದು ರಿವ್ಯೂ. ಇಲ್ಲಿವರೆಗೂ ನೀವು ಈ ವಿಡಿಯೋನ ನೋಡಿರ್ತೀರ ಅಂದರೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿರುತ್ತೆ, ಒಂದು ಲೈಕ್ ಹಾಕ್ಕೊಳ್ಳಿ. ರೆಗ್ಯುಲರಾಗಿ ನೀವು ನಮ್ಮ ವಿಡಿಯೋನ ಫಾಲೋ ಮಾಡ್ತಿದ್ದೀರಾ ಅಂದರೆ ಮುಂದೆ ಕೂಡ ನಮ್ಮ ವಿಡಿಯೋ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮರ್ತೋದೆ, ಈ ಸಿನಿಮಾ ನೀವು ಆಲ್ರೆಡಿ ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಒಂದು ಕಮೆಂಟ್ಗೆ ನಾನು ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.